ಇನ್ನು ಅಶ್ಲೀಲ ವಿಡಿಯೋಗಳನ್ನ ಮಾಡಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಆಗಿರಬಹುದು ಅವರ ತಂದೆ ರೇವಣ್ಣ ವಿರುದ್ಧವಾಗಿ ತನಿಖೆ ಮುಂದುವರಿತದೆ. ಇಬ್ಬರಿಗೂ ಕೂಡ ಬಹಳ ಸಂಕಷ್ಟ ಎದುರಾಗಬಹುದಂತ ಚಾನ್ಸಸ್ ಇದೆ. SIT ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಪ್ರಮುಖವಾಗಿ ಅಕಸ್ಮಾತ್ ಅಶ್ಲೀಲ ವಿಡಿಯೋಗಳು ನಿಜವೇ ಆಗಿದ್ದಲ್ಲಿ ಅದನ್ನ ಯಾಕೆ ರೆಕಾರ್ಡ್ ಮಾಡಿದಂಥದ್ದು ಒಂದು, ಎರಡನೇದಾಗಿ ಅದನ್ನ ಈ ರೀತಿಯಾಗಿ ಕಂಡಲ್ಲಿ ಹಂಚಿದ್ಯಾರು, ಈ ಮುಖ್ಯವಾಗಿ ಹಲವು ಮಹಿಳೆಯರ ಮಾನಹಾನಿಯಾಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಹೋಗುತ್ತೆ. ಇದೆಲ್ಲದರ ಜೊತೆಗೇನೆ ಪ್ರಜ್ವಲ್ ರೇವಣ್ಣ ಅವರೇನು ತಲೆಮರೆಸ್ಕೊಂಡಿಲ್ಲ, ಮುಂಚೆನೆ ಅದು ಪ್ಲಾನ್ ಇತ್ತು, ಹಾಗಾಗಿ ಟ್ರಿಪ್ ಹೋಗಿದಾರಷ್ಟೇ. ತನಿಖೆಗೆ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಅವ್ರು ಬರ್ತಾರೆ ಅಂತ ತಂದೆ ರೇವಣ್ಣ ಅವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಅಥವಾ ಅಮಾನತು ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಹಳ ಗಂಭೀರವಾದಂತ ಯೋಚನೆ ನಡೀತಾ ಇದೆ. ಬಗೆದಷ್ಟು ಬಯಲಾಗ್ತಿದೆ, ಹೆಕ್ಕಿದಷ್ಟು ಹೊರಬೀಳ್ತಿದೆ. ಹಾಸನ JDS ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿಬಂದಿರೋ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಇಂದು ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಸಭೆ ನಡೆಸಿದ್ರು. SITಯಲ್ಲಿ ಸದ್ಯ ನೇಮಕಗೊಂಡ ಸದಸ್ಯರ ಜೊತೆ ತನಿಖೆಯ ಮುಂದಿನ ಹಂತಗಳ ಬಗ್ಗೆ ಸಭೆ ನಡೆಸಿದ್ರು. ಅಧಿಕಾರಿ ಸಿಬ್ಬಂದಿ ಸೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಯಿತು. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರೋ ಕೇಸ್ ಬಗ್ಗೆ SIT ಪೊಲೀಸರು ಮಾಹಿತಿ ಪಡೆದ್ರು. ಹಾಗಾದ್ರೆ SIT ತನಿಖೆ ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಹೊಳೆನರಸೀಪುರದಲ್ಲಿ ದೂರು ದಾಖಲಿಸಿರೋ ಸಂತ್ರಸ್ತೆಯ ಹೇಳಿಕೆ ದಾಖಲಿಸಲಿರೋ SIT ಅಧಿಕಾರಿಗಳು ಪ್ರಕರಣ ಸಂಬಂಧ ಮತ್ತಷ್ಟು ಸಾಕ್ಷ್ಯ ಕಲೆ ಹಾಕಲಿದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ಯಾಕೆ ಅನ್ನೋ ಬಗ್ಗೆ ತನಿಖೆ ನಡೆಸಲಿದೆ. ಇದರ ಜೊತೆಗೆ ವೈರಲ್ ವಿಡಿಯೋದಲ್ಲಿರುವ ಸಂತ್ರಸ್ತೆಯರ ವಿಚಾರಣೆಯನ್ನೂ ಮಾಡಲಿದೆ. ಅಲ್ಲದೆ ವಿಡಿಯೋಗಳು ಅಸಲಿಯೋ ನಕಲಿಯೋ ಅಂತ ಪರಿಶೀಲನೆ ಮಾಡಲಿದೆ. ಬಳಿಕ ವಿಡಿಯೋ ಸಂಗ್ರಹಿಸಿ ಸತ್ಯಾಸತ್ಯತೆ ಕಂಡುಹಿಡಿಯಲಿರೋ SIT ಎಲ್ಲಾ ಸಂತ್ರಸ್ತ ಮಹಿಳೆಯರನ್ನ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಲಿದೆ. ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ಯಾಕೆ, ಪೆನ್ ಡ್ರೈವ್ ಮತ್ತು ಸಿಡಿಗಳನ್ನ ಹಂಚಿರೋದು ಯಾರು, ನವೀನ್ ಗೌಡ, ಪೂರ್ಣಚಂದ್ರ ತೇಜಸ್ವಿ ವಿಡಿಯೋ ಹಂಚಿದ್ರ ಅಂತ CC ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಲಿದೆ. ಇದರ ಬೆನ್ನಲ್ಲೇ AICC ಮಹಿಳಾ ಘಟಕದ ಅಧ್ಯಕ್ಷೆ ಮಾತನಾಡಿ ಕ್ರಮಕ್ಕೆ ಆಗ್ರಹಿಸಿದರು. कितना भी रसूख वाला हो, उसके पीछे कितनी बड़ी सत्ता की ताकत हो, बेटियां आम परिवार से हो, लेकिन अपराध हुआ है तो सजा अपराधी को मिलेगी. क्योंकि अपराध करने वाला या तो सत्ता में भागीदारी है, या तो वो विधायक है, या वो सांसद है, या वो संदीप सिंह की तरह मंत्री है. या तो अपराधी सत्ता में भागीदारी है और या फिर सत्ता का संरक्षण, प्रोटेक्शन उन्हें मिल रहा है. ये दो कारण हैं, दो रीजन है जिसकी वजह से न्याय नहीं हो रहा है. ಇನ್ನು ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ರೇವಣ್ಣ ಇರ್ಲಿ ಪ್ರಜ್ವಲ್ ಇರ್ಲಿ ಸಂತ್ರಸ್ತೆ ಹೆಸರು ಉಲ್ಲೇಖಿಸಿದವರ ವಿರುದ್ಧ ಕ್ರಮವಾಗುತ್ತೆ ಎಂದಿದ್ದಾರೆ. ವಿದೇಶದಿಂದ ಪ್ರಜ್ವಲ್ರನ್ನ ವಾಪಸ್ ಕರೆಸ್ಕೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಯಾರ ಮೇಲೆ ಇದ್ದರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ. ನಮಗೆ ಮಹಿಳಾ ಆಯೋಗದವರು ಕೊಟ್ಟಿದ್ದಾರೆ, ಕಂಪ್ಲೇಂಟು ಕೊಟ್ಟಿದ್ದರು ಅಂಥೇಳಿ ಇದಕ್ಕೆ ತನಿಖೆ ಆಗಬೇಕು ಅಂತ ಮಹಿಳಾ ಆಯೋಗದವರು ಮುಖ್ಯಮಂತ್ರಿಗಳಿಗೆ DGP ಅವರಿಗೆಲ್ಲ ಪತ್ರ ಬರೆದಿದ್ದಾರೆ. ಅದರಲ್ಲಿ ಅದು ಕೂಡ ಇದೆ, ಅದನ್ನು ಸೇರಿಸ್ಕೊಳ್ತಾರೆ. ಪ್ರಜ್ವಲ್ ಮತ್ತು HD ರೇವಣ್ಣ ವಿರುದ್ಧ FIR ದಾಖಲಾಗಿದ್ದು ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಕಾನೂನು ಹೋರಾಟಕ್ಕೆ ರೇವಣ್ಣ ಕುಟುಂಬ ಮುಂದಾಗಿದೆ. ದೇವೇಗೌಡರನ್ನ ಭೇಟಿಯಾದ HD ರೇವಣ್ಣ ಚರ್ಚೆ ನಡೆಸಿದ್ರು. ಪ್ರಜ್ವಲ್ ರೇವಣ್ಣ ವಿರುದ್ಧ 2 FIR ಹಿನ್ನೆಲೆ ಕುಟುಂಬದವರು ಆತಂಕದಲ್ಲಿ ವಕೀಲರನ್ನ ಭೇಟಿಯಾಗಿ ಕಾನೂನಿನ ಸಾಧ್ಯಾಸಾಧ್ಯತೆಗಳ ಬಗ್ಗೆ ವಕೀಲರ ಜೊತೆ ಚರ್ಚೆ ನಡೆಸಿದ್ರು. ನೋಡಿ, ಇದೆಲ್ಲ ನಾವು ಇವತ್ತೆಲ್ಲ ದೇವೇಗೌಡರ ಕುಟುಂಬದ ಮೇಲೆ ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ COD ತನಿಖೆ, ಲೋಕಾಯುಕ್ತ ಎಲ್ಲ ಥರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊಂಡು ಬಂದಿರೋದು. ಗೊತ್ತಾಯ್ತೇನ್ರಿ? ದೇವೇಗೌಡರ ಮೇಲೆ COD ತನಿಖೆ ನಡೆಸಿದ್ರು. ಅವತ್ತು ಏನೇನು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ. ಇನ್ನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ರನ್ನ ಪಕ್ಷದಿಂದ ಅಮಾನತುಗೊಳಿಸಲು ಕೂಗು ಕೇಳಿ ಬಂದಿತ್ತು. ಈ ಬಗ್ಗೆ ಗುರುಮಿಟ್ಕಲ್ JDS ಶಾಸಕ ಶರಣಗೌಡ ಕಂದಕೂರ್ HD ದೇವೇಗೌಡರಿಗೆ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಪ್ರಜ್ವಲ್ರನ್ನ ಪಕ್ಷದಿಂದ ಅಮಾನತು ಮಾಡಲು ತೀರ್ಮಾನ ಮಾಡಲಾಗಿದೆ.
ನಾನು ನೆನ್ನೆ ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಪ್ಲಸ್ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಏಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನ್ನದೇ ಆಗಿದೆ ತೀರ್ಮಾನ. ಸದ್ಯ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದು ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.